ಅರಣ್ಯ ಇಲಾಖೆಯನ್ನು ನಾನು ದೂರ್ತೇನೆ. ಯಾಕಂದ್ರೆ ಅದು ಬ್ರಿಟಿಷ್ ನೀತಿಯನ್ನು ಅನುಸರಿಸ್ತಿದ್ದೆ. ಆ ಆನೆಗಳನ್ನ ವಾಪಸ್ ದೇವಸ್ಥಾನ ಕೊಟ್ಟು ಅವ್ರು ಚೆನ್ನಾಗಿ ಸಾಕ್ತಾರೆ. ಎನ್ಜಿಒಗಳ ಹತ್ರ ಇವರು ಸುಳ್ಳು ಮಾಹಿತಿಯನ್ನು ಕೊಟ್ಟು ಅದನ್ನ ನಾವು ಇವರು ಹಣ ಬರ್ಬೇಕು, ಯಾರಿಗೆ? ಅರಣ್ಯ ಇಲಾಖೆಗೆ ಹಣ ಬರ್ಬೇಕು. ನಾನು ಅರಣ್ಯ ಇಲಾಖೆಯನ್ನು ನಾನು ದೂರ್ತೇನೆ. ಯಾಕಂದ್ರೆ ಅದು ಬ್ರಿಟಿಷ್ ನೀತಿಯನ್ನು ಅನುಸರಿಸ್ತಿದ್ದೆ. 1947 ಏನು ನಡೀತಿತ್ತೋ ಕೋರ್ಟು ಅಂತೇಳಿ ಏನು ಹೇಳ್ತೀವೋ ಅದು ಬ್ರಿಟಿಷರಲ್ಲಿ ಇರೋದು ಜಡ್ಜ್ಮೆಂಟ್ ಏನು ಹೇಳ್ತೀವಿ ಅದು ಅವರು ಮಾಡುವಂಥ ಕಾನೂನು. ಏನೇ ನಮ್ಮ ಸಮಸ್ಯೆ ಅದು ನಾವಲ್ಲಿ ಹೋರಾಟ ಮಾಡುವ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡುವಾಗ ಅವರೇ ತೀರ್ಮಾನ ಮಾಡುವಂಥ. ನೇಣು ಹಾಕ್ಸೋದವ್ರೆ, ಜೈಲಿ ಹಾಕೋದವ್ರೆ, ಎಲ್ಲ ಅವರೇ, ಲಾಯರ್ ಅವರೇ, ಕೋರ್ಟ್ ನೀತಿನೂ ಅವ್ರದ್ದೇ. ಅದು ಯಾಕೆ ಹಿಂಗೆ ಮಾತು ಹೇಳ್ತೀನಿ ಅಂದರೆ ನಮ್ಮಲ್ಲಿ ಅನಂತ ಭಟ್ ಅಂತ ನಿಮಗೆ ಗೊತ್ತಿರಬೇಕು. ನಿಮ್ಮ ವಿಡಿಯೋ ಜನಜಾಗೃತಿ ನಾವು ವಿಡಿಯೋ ಮಾಡಿ ಹಾಕಿದ್ವಿ. ಅವರ ಸಮಸ್ಯೆನ ಇಟ್ಕೊಂಡು ಮಾತಾಡ್ತೀನಿ. ಯಾಕಂದರೆ ಅರಣ್ಯ ಇಲಾಖೆ ಅವರಿಗೆ ಆಗಿರೋ ಸಮಸ್ಯೆನ ಯಾರು ಕರಿಬೇಕು? ಕೋರ್ಟ್ ಕರಿಬೇಕು. ಇವ್ರೇನು ಮಾಡ್ತಾರಂದ್ರೆ ACF ಅಂತೇಳಿ ACF ಕೋರ್ಟ್ ಅಂತಿದ್ದು ನನಗೆ ಗೊತ್ತಿರಲಿಲ್ಲ. ಅವರು ತಲೆ ತಿರುಗಿ ಬಿದ್ದು ನನಗೆ ಫೋನ್ ಮಾಡಿ ಹೇಳಿದಾಗ ಆಮೇಲೆ ಇದೆಂತ ACF ಕೋರ್ಟ್ ಅಂತೇಳಿ, ತಹಸೀಲ್ದಾರ್ ಕೋರ್ಟ್ ಇದ್ದಂಗೆ ACF ಕೋರ್ಟ್ ಅಂತೇಳಿ. ಅಲ್ಲಿ ಯಾರು ತೀರ್ಮಾನ ಮಾಡಬೇಕು? ಯಾವ ರೀತಿ ತೀರ್ಮಾನ ಮಾಡಬೇಕು? ನಮ್ಮ ಲಾಯರು, ನಾವು ಲಾಯರ್ ಇಡಂಗಿಲ್ಲ ಅಲ್ಲಿ. ACF ಏನು ಹೇಳ್ತಾನೆ ಅಲ್ಲಿ ಬಂದು ನಿಲ್ಬೇಕು, ಕೈ ಕಟ್ಟಿ ನಿಲ್ಬೇಕು. ಅವ್ರು ಏನು ಮಾಡ್ತಾರೆ, ನಿಮಗೆ ನೋಡಿ ಇದ್ರ ಜಾಗ ನೀವು ಬಿಡ್ಲೇಬೇಕು, ಇಲ್ಲದ ಮೇಲೆ ಕೇಸ್ ಹಾಕ್ತೀವಿ. ಕೇರಳದಲ್ಲಿ ಆಗ್ಬೋದು, ಮೈಸೂರಲ್ಲಿ ಎಲ್ಲೋ ದೇವಸ್ಥಾನದಲ್ಲಿರುವಂಥ ಆನೆಗಳು, ಆ ಆನೆಗಳು ಏನ್ ಮಾಡ್ತವೆ ಅಂದ್ರೆ ಜನಗಳು ಒಟ್ಟಿಗೆ ಸೇರ್ತು ಜನಗಳಿಗೆ ಉಪದ್ರ ಮಾಡುವಂಥದ್ದು. ಮಾಮೂಲಿ ಕಾನೂನುಗಳು ಯಾರು ಉಪದ್ರ ಮಾಡೋದಿಲ್ಲ. ಅದರಿಂದ ನನ್ನ ಒಂದು ಸಲಹೆ ಏನಂದ್ರೆ ಆ ಆನೆಗಳನ್ನ ವಾಪಸ್ ದೇವಸ್ಥಾನ ಕೊಟ್ಟು ಅವ್ರು ಚೆನ್ನಾಗಿ ಸಾಕ್ತಾರೆ. ಈ ಕಾಡದೇವಗಿಂತನೂ ಇಲ್ಲಿ ಆಹಾರ ಇಲ್ಲ, ಊರಿಗೆ ನುಗ್ತವೆ. ಅದೇ ವಾಪಸ್ ದೇವಸ್ಥಾನ ಕೊಟ್ರೆ ನಮ್ಗೆ ಈ ಆನೆಗಳ ಉಪದ್ರ ಇರೋದಿಲ್ಲ ಅಂತೇಳಿ ನನ್ನೊಂದು ಭಾವನೆ. ಯಾಕಂದ್ರೆ ಅವಾಗ ನಮ್ಗೆ ಈ ಸಮಸ್ಯೆ ಇರೋದಿಲ್ಲ. ಆನೆ ಈ ಸಾಯಿಸೋದು ತುಳಿದಂತ ಆನೆಗಳು ಮಾಮೂಲಿ ಊರಾನೆಗಳೇ ಸಾಯಿಸಿದ್ ಬಿಟ್ರೆ ಕಾಡಾನೆ ತುಳಿದು ಸಾಯಿಸ. ಯಾಕಂದ್ರೆ ನಮ್ಮ ತೋಟದ ಆನೆಗಳು ಬರ್ತವೆ, ಸೀದಾ ಹೋಗ್ತವೆ. ಅದು ಈ ಆನೆಗಳು ಅಂತಲ್ಲ, ಸೀದಾ ಪೇಟೆ ಒಳಗೆ ಬಂದ್ಬಿಟ್ಟು ಯಾರು ತುಳಿದು ಬಿಟ್ಟು ಹೋಗ್ತವೆ. ಅದಕ್ಕೊಂದು ನನ್ನ ಒಂದು ಸಲಹೆ. ಮತ್ತೆ ಯಾಕಂದ್ರೆ ನಮ್ಮ ಊರಿನ ಒಂದು ಗ್ರಾಮ ಪಂಚಾಯತ್, ದೇವದಾನ ಗ್ರಾಮ ಪಂಚಾಯತ್ ಇದೆ. ಅನ್ನೊಂದು ಸಮಸ್ಯೆ ಹೇಳ್ತೀನಿ ನಾನು. 5 ಎಕರೆ ಜಾಗವನ್ನ ಸರ್ಕಾರ ಕೊಟ್ಟಿದೆ. ಏನಕ್ಕೆ? ವಸತಿಗೆ, ಆಮೇಲೆ ಮಶಾನಕ್ಕೆ, ಆಮೇಲೆ 5 ಎಕರೆ ಒಂದೇ ಕಡೆ ಜಾಗ ಕೊಟ್ಟಿದೆ. ರೆವಿನ್ಯೂ ಇಲಾಖೆಯಿಂದ ಅಪ್ರೂವಲ್ ಆಗಿ ಬಂದಿದೆ. ಎಲ್ಲ ತಹಸೀಲ್ದಾರ್ ಸಾಹೇಬ್ ಬರೆದು ಕೊಟ್ಟಿದ್ದಾರೆ. ಆದರೆ ಅರಣ್ಯ ಇಲಾಖೆ ಪರ್ಮಿಷನ್ ಕೊಡ್ತಿಲ್ಲ. ಇದ್ರ ಬಗ್ಗೆ ಯಾರನ್ನ ಬಗ್ಗೆ ಈಗ ನಾವು ಸರ್ಕಾರ ನಮ್ದಿ, ಸರ್ಕಾರ ಪ್ರಜಾಪ್ರಭುತ್ವದ್ದು, ಅರಣ್ಯ ಇಲಾಖೆ ಯಾರು? ಇಲ್ಲೊಂದು ಪ್ರಶ್ನೆ ಬರ್ತದೆ. ಅವಾಗ ನಮ್ಗೆ ಆ ಜಾಗ ಯಾರು ಕೊಡುವಂಥದ್ದು? ಸರ್ಕಾರ ಕೊಡುವಂಥದ್ದು, ಅರಣ್ಯ ಇಲಾಖೆ ಕೊಡುವಂಥದ್ದು? ಅದು ಯಾರು ರೆವಿನ್ಯೂ ಇಲಾಖೆಯಲ್ಲಿದೆ, ಕೊಡ್ಬೋದಂತ ನನ್ನ ಭಾವನೆ. ಮತ್ತೊಂದು ನನ್ನೊಂದು ಸಮೀಕ್ಷೆ ಮಾಡಿದ್ದು, ಅದು ಯಾವ ರೀತಿ ಅಂತ ನನಗೆ ಗೊತ್ತಿಲ್ಲ. ಬಟ್ ಈಗ ನಾವು ಹೇಳ್ತೇವೆ, ನಮಗೆ ಒಂದು ಲೆಕ್ಕ ಹಾಕಿ 40 ಹುಲಿ ಇದೆ ಅಂತ ಹೇಳ್ತೇವೆ. ನಮ್ಮ ಶೃಂಗೇರಿ ವ್ಯಾಪ್ತಿಯಲ್ಲಿ 30-40 ಇದೆ. ಆನೆಗಳು 1400 ಅಂತ ನನಗೆ ಮಾಹಿತಿ ಬಂತು ಇವತ್ತು. ಬಟ್ 1000 ಮೇಲೆ ಇಟ್ಟು ಕಾಡಾನೆ ಉಂಟು, ಜಿಂಕೆ ಉಂಟು, ಪ್ರತಿಯೊಂದು ನಾವು ಮನುಷ್ಯರು ಇದ್ದೀವಿ. ಲೆಕ್ಕ ಹಾಕಿ ಚಿಕ್ಕಮೂರು ವ್ಯಾಪ್ತಿ ಅಂದ್ರೆ ಒಂದು 500 ಕಿಲೋಮೀಟರ್ ರೌಂಡ್ ಅಂತ ತಿಳ್ಕೊಳ್ಳಿ. ಚಿಕ್ಕಮೂರು ಶೃಂಗೇರಿ ಎಲ್ಲ ಸೇರಿಬಿಟ್ಟು 500 ಕಿಲೋಮೀಟರ್ ಲೆಕ್ಕ ಇದೆ. ಒಂದು ರೌಂಡ್ ಸುತ್ತೋಡಿದ್ರೆ ಒಂದು ಹುಲಿಗೆ 25 ಕಿಲೋಮೀಟರ್ ಬೇಕಂತೆ. ಒಂದು ಹುಲಿ ಸಂಚಾರ ಮಾಡಲಿಕ್ಕೆ 25 ಕಿಲೋಮೀಟರ್ ಬೇಕು. ಒಂದು ಆನೆ ಡೈಲಿ ಸುತ್ತೋದ್ರೆ ಒಂದು 25 ಕಿಲೋಮೀಟರ್ ಬೇಕು. ನಾವು ಇಮೇಜನ್ ಮಾಡ್ಕೋಬೇಕು. ಅದರಲ್ಲಿ ಈಗ 500 ಕಿಲೋಮೀಟರ್ ಅಲ್ಲಿ ಅದನ್ನೊಂದು 7 ತಾಲೂಕು ಸೇರಿದ್ರೆ ಸಿಟಿ ಅಂತ ತಿಳ್ಕೊಳ್ಳಿ. ಚಿಕ್ಕಮೂರು ದೊಡ್ಡ ಸಿಟಿ. ಅವೆಲ್ಲ ಲೆಸ್ ಮಾಡಿದ್ರು 105 ಕಿಲೋಮೀಟರ್ ಅದಕ್ಕೆ ಹೋಗ್ತದೆ. ಬಟ್ 105 ಕಿಲೋಮೀಟರ್ ಅದು ಉಳಿದಿದೆಷ್ಟು ನಮಗೆ? ಮತ್ತೆ 350 ಕಿಲೋಮೀಟರ್. ಅದ್ರಲ್ಲಿ ನಮ್ಮ ಹಳ್ಳಿಗಳು ಬರ್ತವೆ. ಯಾವುದು ಪಂಚಾಯತ್, ಗ್ರಾಮ, ಸಿಟಿಗಳು, ಸಣ್ಣ ಸಣ್ಣ ಹಳ್ಳಿಗಳು ಬರ್ತವೆ. ಅದನ್ನು ಮೈನಸ್ ಮಾಡಿದ್ರು. ಅಲ್ಲಿ ಉಳಿಯುವಂಥ ಕಾಡು ಎಷ್ಟು? ಒಂದು 150 ಎಕರೆ ಕಿಲೋಮೀಟರ್ ಕಾಡು ಉಳಿಬಹುದು. ಬಟ್ ಇಷ್ಟು ಪ್ರಾಣಿಗಳು ಉಂಟು ಅಂತೇಳಿ ಈ NGOಗಳಿಗೆ ಸುಳ್ಳು ಮಾಹಿತಿಯನ್ನು ಕೊಡ್ತಾರೆ. ಯಾರು? ದುಡ್ಡು ಕೊಳ್ಳೆ ಹೊಡೆಯಕ್ಕೆ NGOಗಳ ಹತ್ರ ಇವರು ಸುಳ್ಳು ಮಾಹಿತಿಯನ್ನು ಕೊಟ್ಟು ಅದನ್ನ ನಾವು ಇವರು ಹಣ ಬರ್ಬೇಕು. ಯಾರಿಗೆ? ಅರಣ್ಯ ಇಲಾಖೆಗೆ ಹಣ ಬರಬೇಕು. ಮತ್ತೊಂದು ಈ ರೀತಿ ವ್ಯವಸ್ಥೆಯನ್ನು ಮಾಡ್ತಾರೆ. ಮತ್ತೊಂದು ನಾವೊಂದು ಈಗ ನಾವೆಲ್ಲ ಈಗ ಗೊಬ್ಬರ ಎಲ್ಲ ತೊಗೊಳ್ತೀವಿ. ಅದು ಯಾವ ರೀತಿ ಸಬ್ಸಿಡಿ ತೊಗೊಳ್ತಾರೆ ಅಂತ ಗೊತ್ತಿಲ್ಲ. ರೈತರಿಗೆ ಆಗುತ್ತಿರೋ ಮೋಸವನ್ನ ನಾನು ಹೇಳ್ತಿದ್ದೀನಿ. ನಮ್ಮ ಹತ್ರ ನಾವು ಗೊಬ್ಬರ ತಗೋತೀವಿ. ನಮ್ಮ ಹತ್ರ ಆಧಾರ್ ಕಾರ್ಡ್ ನಂಬರ್ ಕೇಳ್ತಾರೆ. ಯಾಕೆ ಕೇಳ್ತಾರೆ? ಯಾರಿಗೆ ಸಬ್ಸಿಡಿ ಹೋಗ್ತದ ನಮ್ಗೆ ಗೊತ್ತಾಗ್ತದೆ. ಇದನ್ನು ಒಂದು ನಾವು ಪರಿಶೀಲನೆ ಮಾಡಬೇಕು. ಇದೊಂದು ವಿಚಾರವನ್ನು ತಿಳ್ಕೊಬೇಕು. ಯಾಕಂದ್ರೆ ಆ ಗೊಬ್ಬರದ ಹಣ, ಸಬ್ಸಿಡಿ ಹಣ ಯಾರಿಗೆ ಹೋಗ್ತಾ ಇದೆ? ನಮ್ಮ ಹತ್ರ
ಸೊಸೈಟಿಲಿ ತೊಳ್ತಾರೆ, ಯಾವುದು ನಂಬರ್ ತೊಳ್ತಾರೆ. ಯಾಕಂದ್ರೆ ನಾನು ಕೇಳಿದೆ, ನಾನು ಇದು ಯಾರಿಗೆ ಹೋಗುದು ಸಬ್ಸಿಡಿ? ಸುಮ್ಮನೆ ಚಂದ್ರ ನೀನು ಮಾತಾಡಬೇಡ ಅಂತ. ಯಾಕಂತೆ ಸಬ್ಸಿಡಿಗೆ ಆಧಾರ್ನಲ್ಲಿ ಲಿಂಕ್ ಮಾಡ್ತೀರಂತೆ, ಅದು ಎಕರೆ ಮೇಲೆ. ಇವಾಗ ಏನ್ ಮಾಡ್ತೀರಾ, ರೆಕಾರ್ಡೆಡ್ ಭೂಮಿ ಏನಿದೆ ಇನ್ ಫ್ಯೂಚರ್ ನಮ್ಮ ಸೊಸೈಟಿ ಅವರು ಹೇಳಿದ್ರು, ರೆಕಾರ್ಡೆಡ್ ಭೂಮಿಗೆ ಸಬ್ಸಿಡಿ ಕೊಡ್ತಾರೆ ಗೊಬ್ಬರ, ರೆಕಾರ್ಡ್ ಇಲ್ಲದೇ ಇರೋ ಭೂಮಿಗೆ MRP ಹಾಕ್ತಾರಂತೆ. ನೆಕ್ಸ್ಟ್ ಇನ್ ಫ್ಯೂಚರ್ ಕಾನ್ಸೆಪ್ಟ್ ರೆಕಾರ್ಡ್ ಇಲ್ಲದೇ ಇರೋ ಭೂಮಿಗೆ ಗೊಬ್ಬರನೇ ಕೊಡಲ್ಲ ಅಂತ ಅವ್ರು ಹೇಳೋದು. ಅದೊಂದು ಅದೇ ನಾನು ಅದಕ್ಕೆ ಪ್ರಶ್ನೆ ಮಾಡಿದಕ್ಕೆ ಅವ್ರು ನನಗೆ ಉತ್ತರ ಕೊಡಲಿಲ್ಲ. ನೀನು ಮಾತಾಡ್ಬೇಡ ಮತ್ತೆ ಸುಮ್ಮನೆ ಇರೋದು. ಅದು ನಾನು ಮತ್ತೆ ನಾವು ಜಾಸ್ತಿ ಮಾತಾಡಿ ಹೋಗುದಿಲ್ಲ. ಮಾತಾಡಿ ನಮ್ಗೆ ಸಿಟ್ಟು ಬಂದ್ರೆ ಮಾತು ಜಾಸ್ತಿ ಅದೇ. ಮತ್ತೊಂದು ವಿಚಾರ, ಈಗ ಒತ್ತುವರಿ ವಿಚಾರ ಹೇಳ್ತೇನೆ. ಯಾಕಂದ್ರೆ ಈ ಏನೋ ಬಿಡಿಸ್ತೀನಿ ಅಂತೇಳಿ 10 ಎಕರೆ ಒಳಗಡೆ ರೆಕಾರ್ಡ್ ಕೊಟ್ಟು ಉಳಿದನ್ನು ಬೇಕಾದ್ರೆ ಬಿಡಿಸ್ಬಿಟ್ಟು ಏನ್ ಮಾಡ್ಬೇಕು, ಅದನ್ನು ಪಂಚಾಯತ್ ವ್ಯಾಪ್ತಿಗೆ ಕೊಡಬೇಕು. ನನ್ನ ಒಂದು ಸಲಹೆ ಸರ್ ಇದು. ಆ ಉಳಿದನ್ನ ಪಂಚಾಯತ್ ವ್ಯಾಪ್ತಿಗೆ ಕೊಡ್ಬೇಕು. ಅದು ಸರ್ ಅರಣ್ಯ ಇಲಾಖೆ ಕೊಡಬಾರ್ದು. ಈ ಪಂಚಾಯತ್ ವ್ಯಾಪ್ತಿ ಕೊಟ್ಟರೆ ಏನ್ ಮಾಡ್ಬೇಕು, ಈ ವಸತಿ ಏನೋ ಎಷ್ಟೋ ಜನ ಇದ್ದಾರೆ, ಬಾಡಿಗೆಲ್ಲಿದ್ದಾರೆ, ವಸತಿ ಏನು ಇಲ್ದವರು, ಅವ್ರಿಗೆ ಒಂದೊಂದು ಎಕರೆ ಅದ್ರ ಕೊಟ್ಟು ಜಾಗ ಕೊಟ್ಟು ಒಂದು ಮನೆ ಮಾಡುವಾಗೆ, ಒಂದೇನು ಕೃಷಿ ಸಣ್ಣ ಕೃಷಿ ಮಾಡುವಾಗೆ ಒಂದೊಂದು ಎಕರೆ ಕೊಟ್ಟರೆ ಅವಾಗ ಅದು ಜಾಗನೂ ಹಾಳಾಗೋದಿಲ್ಲ, ವ್ಯವಸಾಯ ಮಾಡ್ಕೊಂಡು ಅವ್ರ ಜೀವನವನ್ನು ಸುಪ್ರೀತಿ ಮಾಡ್ಬೋದು ಅಂತ ಹೇಳ್ತಾ ನಾನು ಜಾಸ್ತಿ ಮಾತಾಡಿ ನನ್ನ ಮಾತು ಕಮ್ಮಿ, ಕೆಲವು ಪಾಯಿಂಟ್ಗಳು ಇಟ್ಟಿದ್ದೆ ಅಷ್ಟೇ ನಾನು.